ನೋಡಿದ್ರಲ್ಲ ಈ ಮುದ್ದಾದ ಮಗು, ಈ ಮುದ್ದಾದ ಮಗು ಈಗ 3.5 kg. ಇದು 2 ತಿಂಗಳ ಹಿಂದುಗಡೆ 3.5 kg ಇರಲಿಲ್ಲ, ಕೇವಲ 1.5 kg ಇದ್ದು ಒಂದು 20ರಿಂದ 25 ದಿವಸ NICUನಲ್ಲಿದ್ದು ಈಗ ಗುಂಡಾಗಿ ಹೊರಗಡೆ ಬಂದಿದ್ದಾನೆ. ಇದ್ರ ಸ್ಟೋರಿ ನೀವು ಕೇಳಿ ನಿಮಗೂ ಒಂದು ಸ್ಪಿರಿಟು ಅಥವಾ ಒಂದು ಪ್ರೋತ್ಸಾಹ ಬರ್ಬೋದು. ಇವರು ಪೇರೆಂಟ್ಸು ಮದುವೆಯಾಗಿ 18 ವರ್ಷ. ಸೊ ಎಲ್ಲ ಕಡೆ ಒಳ್ಳೆ ಹಾಸ್ಪಿಟಲ್ಗಳಲ್ಲಿ, ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಲಕ್ಷಾನುಗಟ್ಟಲೆ ದುಡ್ಡನ್ನು ಕಳ್ಕೊಂಡು 2ರಿಂದ 3 ಸರ್ಜರಿಗಳನ್ನು ಮಾಡಿಕೊಂಡು ಕೊನೆಗೆ ಏನೋ ಒಂದು ವರದಾನದಿಂದ ವರ ಸಿಗಬಹುದು ಅನ್ನೋ ಒಂದು ಹೋಪಿಂದ ನಮ್ಮಲ್ಲಿ ಬಂದರು. ನಾವು ಬಂದಮೇಲೆ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ PK ಅವರಿಗೆ 3rd ಸ್ಟೇಜ್ ಆರ್ 4th ಸ್ಟೇಜು ಎಂಡೋಮೆಟ್ರೋಸಿಸ್ ಇದೆ, ಒಂದು ಸರ್ಜರಿ ಮಾಡಲೇಬೇಕು ಅಂತ ಹೇಳಿದಾಗ ಒಂದು ಸರ್ಜರಿ ಕೂಡ ಆಯಿತು. ನೆಕ್ಸ್ಟು IVF ಮಾಡಿದರು. ಫಸ್ಟ್ ಅಟೆಂಪ್ಟ್ ಎಂಬ್ರಿಯೋ ಟ್ರಾನ್ಸ್ಫರಲ್ಲೇ ಪಾಸಿಟಿವ್ ಕೂಡ ಆಯಿತು. ನೋಡಿ 18 ವರ್ಷ ಆದಮೇಲೆ ಒಂದು ಪಾಸಿಟಿವ್ 2 ಲೈನ್ ನೋಡೋದು ಇದು ಸಾಮಾನ್ಯ ವಿಷಯ ಅಲ್ಲ ಅವರಿಗೆ. ಸೊ ಆವತ್ತಿನ ದಿವಸ ನಮ್ಮ ಇಡೀ ಹಾಸ್ಪಿಟಲೇ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅಷ್ಟೊಂದು ಖುಷಿಯಾಗಿತ್ತು. ಈಗ ಒಂದು ಮುದ್ದಾದ ಮಗು, ಈ 3.5 kg ಇರುವಂಥ ಈ ಮುದ್ದಾದ ಮಗು ತಂದೆ ತಾಯಿ ಆಗಿದ್ದಾರೆ. ಅವ್ರಿಗಿಂತನೂ ಹೆಚ್ಚು ನಮ್ಮ ವರದಾನ್ ಟೀಮ್ ತುಂಬ ಹ್ಯಾಪಿಯಾಗಿದೆ. ಸೊ ಇದರಿಂದ ನಮ್ಗೆ ಏನಂತ ಅನಿಸುತ್ತೆ ಅಂದರೆ 18 ವರ್ಷ ಆಗಲಿ 20 ವರ್ಷ ಆಗಲಿ ಇವರು ಇಟ್ಕೊಂಡಿರೋಂಥ ಹೋಪ್ಸು ಅಥವಾ ತಾಳ್ಮೆ, ಈ ನಂಬಿಕೆ, ಟ್ರಸ್ಟ್ ಟುವರ್ಡ್ಸ್ ದ ಡಾಕ್ಟರ್, ಟ್ರಸ್ಟ್ ಟುವರ್ಡ್ಸ್ ದ ಟ್ರೀಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ರೋಲ್ ತೊಗೊಳೋದ್ರಿಂದನೇ ಇವತ್ತು ತುಂಬ ಹ್ಯಾಪಿಯಾಗಿ ಒಂದು ಪ್ರೌಡ್ ಪೇರೆಂಟ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಟ್ಸ್ ಅವರ್ ಅಪಾರ್ಚುನಿಟಿ. ನಮ್ಮನ್ನು ನಂಬಿದ್ದು ಕೂಡ ನನಗೆ ತುಂಬ ಖುಷಿಯಾಗಿದೆ. ಅಷ್ಟೆಲ್ಲ ಫೇಲ್ಯೂರ್ ಆಗಿ ಅಷ್ಟೆಲ್ಲ ಸರ್ಜರಿ ಆದರೂ ಕೂಡ ನಮ್ಮನ್ನು ನಂಬಿ ನಮಗೂ ಒಂದು ಅವಕಾಶ ಕೊಟ್ಟರು ಟ್ರೀಟ್ಮೆಂಟ್ಗೆ. ಇವತ್ತು ಆ ಅವಕಾಶಕ್ಕೆ ಒಂದು ಕಳೆ ಬಂದಿದೆ, ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬೋದು. ನಾವು ವಿ ಆರ್ ಆಲ್ಸೋ ವೆರಿ ಹ್ಯಾಪಿ. ದೇರ್ ಹ್ಯಾಪಿನೆಸ್ ಈಸ್ ಅವರ್ ರಿವಾರ್ಡ್ ಅಂತ ಹೇಳ್ಬೋದು. ಟೋಟಲಿ ದೇರ್ ಪೇರೆಂಟ್ಸ್ ಆಲ್ಸೋ ಹ್ಯಾಪಿ, ಅವರ್ ವರದಾನ್ ಟೀಮ್ ಆಲ್ಸೋ ವೆರಿ ಹ್ಯಾಪಿ. ನಿಮಗೆ ಇಂಥ ಮುದ್ದಾದ ಮಗು ಬೇಕಾಗಿತ್ತು, ತುಂಬ ವರ್ಷ ಆಗಿತ್ತು ಅಂದರೆ ಒಂದ್ಸಲ ವರದಾನಿಗೆ ಬಂದು ಭೇಟಿ ನೀಡಿ. ಥ್ಯಾಂಕ್ ಯು.